Day 15 of my weight loss journey. If opportunity does not knocks, build a door. ಆಪರ್ಚುನಿಟಿ ನಮ್ಮ ಪಾಲಿಗೆ ಬಂದಿಲ್ಲ ಅಂದರೆ ನಾವೇ ಆ ಆಪರ್ಚುನಿಟಿಗಳನ್ನ ಹುಡ್ಕೋಬೇಕು. ಸೊ ಇವತ್ತು ಬಂದು ಮಂಡೇ ಆಗಿತ್ತು. ಸೊ ನೆನ್ನೆ ನೈಟ್ ಲೇಟಾಗಿ ಊಟ ಮಾಡಿದ ಕಾರಣದಿಂದ ಹಾಗೆ ಚಿಕನ್ ತಿಂದಿದ್ದೆ ಅಲ್ವಾ, ಅದರಿಂದ ನನಗಂತೂ ತುಂಬ ಟೆನ್ಷನ್ ಇತ್ತು ಎಷ್ಟು ವೆಯ್ಟ್ ಆಗುತ್ತೋ ಏನೋ ಅಂತ. ಅದಕ್ಕೋಸ್ಕರ ನನ್ನ ಮಾರ್ನಿಂಗ್ ಏನೇನು ರೊಟೀನ್ಸ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ವೆಯ್ಟ್ ಚೆಕ್ ಮಾಡೋದು ಖಾಲಿ ಹೊಟ್ಟೆಯಲ್ಲಿ. ಸೊ ಚೆಕ್ ಮಾಡಿದಾಗ ಅಷ್ಟೆಲ್ಲ ಆದಮೇಲೆ ಜಾಸ್ತಿ ಆಗಿರಲೇಬೇಕಲ್ವ, ಎಷ್ಟು ಜಾಸ್ತಿ ಆಯಿತು ಅಂತ ಎಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನಾನು ಎವ್ರಿ ವೀಕ್ ಸಂಡೇ ಆ ವೀಕ್ದು ನಾನು ಈ ವೀಕಲ್ಲಿ ಎಷ್ಟು ಕಡಿಮೆ ಆಗಿದ್ದೀನಿ, ಏನೆಲ್ಲ ಆಯಿತು, ಯಾಕೆ ಅಕಸ್ಮಾತ್ ಜಾಸ್ತಿ ಆಗಿರೋ ಏನಕ್ಕೆ ಜಾಸ್ತಿ ಆಯಿತು ಅದೆಲ್ಲವೂ ರಿವ್ಯೂನ ಕೊಡ್ತೀನಿ. ಸೊ ಲಾಸ್ಟ್ ವೀಕ್ದು ಆಲ್ರೆಡಿ ರಿವ್ಯೂ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ನೀವು ಇನ್ನೂ ಹೋಗಿ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಸೊ ಇವತ್ತು ನಾನು ಕಾಲೇಜ್ಗೆ ಹೋಗಿರಲಿಲ್ಲ, ಯಾಕೆ ಹೋಗಿರಲಿಲ್ಲ ಏನು ಎತ್ತ ಅಂತ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಹಾಗೆಯೇ ಬಿಸಿನೀರು ಕುಡಿದಿದ್ದೆ, ಬಟ್ ಕ್ಯಾಪ್ಚರ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾನು ಇಲ್ಲಿ ಚಪಾತಿ ಬೇಯಿಸ್ತಾ ಇದ್ದೆ. ಮುಂಚೆ ತೋರಿಸಿದ ಚಪಾತಿಗಳು ನಮ್ಮಪ್ಪ ಬೇಯಿಸಿದ್ರು, ಸ್ವಲ್ಪ ಸೀಸ್ಬಿಟ್ಟಿದ್ರು. ಸೊ ಇನ್ನು ಟಿಫನ್ ಬಂದು 2 ಚಪಾತಿ ಮತ್ತು ಪಲ್ಯ. ಸೊ ರಾತ್ರಿ ಏನಕ್ಕೆ ಊಟ ಮಾಡೋದು ಲೇಟ್ ಆಯಿತು ಅಂದರೆ ಸ್ವಲ್ಪ ಇತ್ತೀಚೆಗೆ ಕೆಲಸಗಳು ಜಾಸ್ತಿ ಆಗಿಬಿಟ್ಟಿದೆ. ಅದಂತೂ ನೈಟ್ ಅಂತೂ ಫುಲ್ ಕೆಲಸ ಆಗೋಯಿತು. ಸೊ ಬೀಟ್ರೂಟ್ ನೋಡಿ ಫುಲ್ ನೀರು ಬಿಟ್ಕೊಬಿಟ್ಟಿದೆ. ನನ್ನ ಕೈಯಾರ ತುರಿದಿದ್ದ ನೀರು ಒಂದೊಂದು ಬೀಟ್ರೂಟ್ ಆ ರೀತಿ ಆಗುತ್ತೆ. ಸೊ ಸುಮ್ಮನೆ ವೇಸ್ಟ್ ಆಗೋಯ್ತಲ್ಲ ಕೈಯಲ್ಲಿ ತುರಿದಿದ್ದು ಅಂತ ಎಲ್ಲ ಬೇಜಾರಾಗೋಯಿತು. ಆಮೇಲೆ ಊಟ ಮಾಡೋಕ್ಕಿಂತ ಮುಂಚೆನೇ ಪೂಜೆ ಮಾಡಿದ್ದೆ, ತೋರ್ಸೋದು ಮರ್ತೋಗಿದೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ರೋಸ್ ಫ್ಲವರ್ ಅಲ್ವಾ. ಸೊ ಇನ್ನು ಕರ್ಪೂರ ಎಲ್ಲ ಹಚ್ಚಿಟ್ಟಿದ್ನಲ್ಲ ಅದೆಲ್ಲ ಕರ್ಗೋದ್ಮೇಲೆ ಅದನ್ನು ಒಳಗಡೆ ತೊಗೊಂಡೋಗಿ ಇಟ್ಟೆ. ಸೊ ಇವತ್ತೇನು ಕಾಲೇಜ್ಗೆ ಹೋಗಿಲ್ಲ ಅಂತ ಅಂದರೆ ಇವತ್ತು ಊರಿಗೆ ಹೋಗೋದಿತ್ತು. ಸೊ ಇವತ್ತೇ ಹೋಗಿ ಇವತ್ತೇ ಬರೋ ಥರ. ಬಟ್ ಏನಕ್ಕೆ ಹೋಗಿರಲಿಲ್ಲ ಇವಾಗ ಯಾಕೆ ಹೋಗ್ತಾ ಇರೋದು, ಹಬ್ಬಕ್ಕೆ ಹೋಗ್ತಾ ಇದ್ದೀವ ಏನು ಅಂತ ಅಂದರೆ ಹಬ್ಬಕ್ಕಂತ ಏನೂ ಹೋಗ್ತಾ ಇಲ್ಲ, ಜಸ್ಟ್ ಏನೋ ಎಮರ್ಜೆನ್ಸಿ ಕೆಲಸ ಆಯಿತು ಅದಕ್ಕೋಸ್ಕರ ಹೋಗ್ತಾ ಇರೋದು. ಸೊ ನಾನು ಮತ್ತು ನಮ್ಮಪ್ಪ ಅಷ್ಟೇ ಹೋಗ್ತಾ ಇರೋದು. ಸೊ ಅದಕ್ಕೆ ಇವತ್ತು ಕಾಲೇಜ್ಗೆ ಹೋಗಿರಲಿಲ್ಲ, ಇವತ್ತೇ ಹೋಗಿ ಇವತ್ತೇ ಬರೋ ಥರ ಇತ್ತು. ಸೊ ಇವತ್ತೇ ಬಂದ್ವಾ ಇಲ್ವಾ ಏನು ಎತ್ತ ಅಂತ ಇದು ಫುಲ್ ಡೀಟೇಲ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಹಾಗೆಯೇ ಕುಣಿಗಲ್ ಕೆರೆ ಕೋಡಿ ಕೂಡ ಆಗಿದೆ ಅಲ್ವಾ. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ನಾನು ಅಪ್ಲೋಡ್ ಮಾಡೋ ಯಾವುದೇ ಥರದ ವೀಡಿಯೋ ನಿಮಗೆ ಬಂದು ತಲುಪಬೇಕಾದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ದಟ್ ನಾನು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ಮೊದಲು ಬಂದು ತಲುಪುತ್ತೆ. ಸೊ ಇನ್ನು ಎಲ್ಲ ಹೋದಾದ್ಮೇಲೆ ಹೇಗಿತ್ತು ಏನು ಎತ್ತ, ನಾನು ವಾಪಸ್ ಬಂದ್ವಾ ಅವತ್ತೇನೆ ಇಲ್ವಾ ಅಂತ ಎಲ್ಲ ನೀವು ನೋಡಬೇಕಂದ್ರೆ ಆ ವಿಡಿಯೋನ ಡೀಟೇಲಾಗಿ ನೋಡಿ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಗೈಸ್ ನನ್ನ ಡೇ 15th ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವ್ಲಾಗ್ ಜೊತೆ ಬರ್ತೀನಿ ಮತ್ತೆ.